brought to you by Vigard. ಹೊಂದಾಣಿಕೆ ಏನಿದೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಭಾಳ ದಿನಕ್ಕೆ ಹೊಂದಾಣಿಕೆ ಇದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಗೊತ್ತಿತ್ತು ಕಾರ್ಯಕರ್ತರ ಮಟ್ಟದಿಂದ ಪ್ರಾರಂಭ ಆಗಿ ನಾಯಕರ ಮಟ್ಟದವರೆಗೂ ಈ ಹೊಂದಾಣಿಕೆ ಅತ್ಯುತ್ತಮವಂತ ಸುಮಧುರ ಬಾಂಧವ್ಯದಲ್ಲಿ ನಡೀತಾ ಇದೆ ಇವತ್ತು ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೇವೆ ಅವರ ಒಂದು ಸಂಪೂರ್ಣ ಯಶಸ್ಸು ದೊರಕಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿರೀಕ್ಷೆ ಏನಿದೆ ಜನತೆಯ ನಿರೀಕ್ಷೆಯೂ ಅದೇ ಇದೆ ಕಾಂಗ್ರೆಸ್ ಪರ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗಿದ್ದಾರೆ ತಪ್ಪೇನಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಪರವಾಗಿ ಬೇಕಾದರೂ ಕೆಲಸ ಮಾಡ್ಬೋದು ಅದರಿಂದ ಇದನ್ನು ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಅದನ್ನು ಉತ್ತರ ಏನು ಕೊಡೋದು ಪ್ರತಿಕ್ರಿಯೆ ಕೊಡೋ ಅಂಥದ್ದೇನಿಲ್ಲ ಯಾರಿಗೆ ಬೇಕಾದರೂ ಕೆಲಸ ಮಾಡ್ಬೋದು ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಬನ್ನಿ ಟೈಮ್ ಇದೆ ದೇವೇಗೌಡರು ಹೇಳಲಿಲ್ಲ ದಾಖಲೆ ಕೇಳ್ತಾರಲ್ಲ ಅದು 38 ವರ್ಷದ ಕತೆ 30-35 ವರ್ಷ ಆಗಿದೆ ಡಾಕ್ಯುಮೆಂಟ್ ಇನ್ನೂ ಇದೆ ಆಮೇಲೆ ಚರ್ಚೆ ಮಾಡೋಣ ಮೈತ್ರಿಯ ಒಂದು ಹಿನ್ನೆಲೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷ GDC ಅಭ್ಯರ್ಥಿಗಳು ಗೆಲ್ತಾರೆ ಏನಿಲ್ಲ ಪಾಪ ಪ್ರಚಾರ ಮಾಡಿದ್ದಾರೆ ಅದು ಅಧ್ಯಕ್ಷ ಯಾರು ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಇನ್ನು ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ ಹೊಂದಾಣಿಕೆ ಏನಿದೆ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಭಾಳ ದಿನಕ್ಕೆ ಹೊಂದಾಣಿಕೆ ಇದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಗೊತ್ತಿತ್ತು ಕಾರ್ಯಕರ್ತರ ಮಟ್ಟದಿಂದ ಪ್ರಾರಂಭ ಆಗಿ ನಾಯಕರ ಮಟ್ಟದವರೆಗೂ ಈ ಹೊಂದಾಣಿಕೆ ಅತ್ಯುತ್ತಮವಂತ ಸುಮಧುರ ಬಾಂಧವ್ಯದಲ್ಲಿ ನಡೀತಾ ಇದೆ ಇವತ್ತು ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೇವೆ ಅವರ ಒಂದು ಸಂಪೂರ್ಣ ಯಶಸ್ಸು ದೊರಕಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿರೀಕ್ಷೆ ಏನಿದೆ ಜನತೆಯ ನಿರೀಕ್ಷೆಯೂ ಅದೇ ಇದೆ ಕಾಂಗ್ರೆಸ್ ಪರ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗಿದ್ದಾರೆ ತಪ್ಪೇನಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಪರವಾಗಿ ಬೇಕಾದರೂ ಕೆಲಸ ಮಾಡ್ಬೋದು ಅದರಿಂದ ಇದನ್ನು ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಅದಕ್ಕೆ ನಾನು ಅದನ್ನು ಉತ್ತರ ಏನು ಕೊಡೋದು ಪ್ರತಿಕ್ರಿಯೆ ಕೊಡೋ ಅಂಥದ್ದೇನಿಲ್ಲ ಯಾರಿಗೆ ಬೇಕಾದರೂ ಕೆಲಸ ಮಾಡ್ಬೋದು ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಬನ್ನಿ ಟೈಮ್ ಇದೆ ದೇವೇಗೌಡರು ಹೇಳಲಿಲ್ಲ ದಾಖಲೆ ಕೇಳ್ತಾರಲ್ಲ ಅದು 38 ವರ್ಷದ ಕತೆ 30-35 ವರ್ಷ ಆಗಿದೆ ಡಾಕ್ಯುಮೆಂಟ್ ಇನ್ನೂ ಇದೆ ಆಮೇಲೆ ಚರ್ಚೆ ಮಾಡೋಣ ಮೈತ್ರಿಯ ಒಂದು ಹಿನ್ನೆಲೆ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷ GDC ಅಭ್ಯರ್ಥಿಗಳು ಗೆಲ್ತಾರೆ ಏನಿಲ್ಲ ಪಾಪ ಪ್ರಚಾರ ಮಾಡಿದ್ದಾರೆ ಅದು ಅಧ್ಯಕ್ಷ ಯಾರು ಮುಖ್ಯಮಂತ್ರಿಗಳು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ ಕರ್ನಾಟಕದಲ್ಲಿ ಇನ್ನು ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ Brought to you by Vigard.